ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭುದೇವರು ಬಸವ ಎಂಬ ಪದದ ಅರ್ಥವನ್ನ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ತಮ್ಮ ವಚನದ ಮುಖಾಂತರ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ವಚನ ನೋಡಿ ಎಷ್ಟು ಚೆನ್ನಾಗಿದೆ. ಬಾ ಎಂಬಲ್ಲಿ ಭವ ಹರಿಯಿತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವೆಡೆ ಚೈತನ್ಯಾತ್ಮಕನಾದೆನು, ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವದ ಕಂಡು ಆನು ನೀನು ಬಸವ 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 ಎನ್ನುತ್ತಿರ್ದೆವಯ್ಯ ಗುಹೇಶ್ವರ. ಬಾ ಎಂಬಲ್ಲಿ ಎನ್ನ ಭವ ಹರಿಯಿತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವೆಡೆ ಚೈತನ್ಯಾತ್ಮಕನಾದೆನು, ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿರ್ದೆವಯ್ಯ ಗುಹೇಶ್ವರ. ಅಂದ್ರೆ ಧರ್ಮಗುರು ಬಸವಣ್ಣನವರ ಹೆಸರು ಪವಿತ್ರ ಮಂತ್ರ ಎಂದು ಬಾ ಎಂದು ಉಚ್ಚಾರ ಮಾಡುತ್ತಲೇ ಹುಟ್ಟು ಸಾವುಗಳ ಚಕ್ರವಾದ ಭವವು ಅರಿಯುತ್ತದೆ. ಸಾ ಎಂದು ನುಡಿಯುತ್ತಲೇ ಬಹುಮುಖವಾದ ಜ್ಞಾನ ಪ್ರಾಪ್ತಿಯಾಗುತ್ತದೆ. ವಾ ಎಂದು ವಚಿಸುತ್ತಲೇ ಚೈತನ್ಯಾತ್ಮಕವಾದ ಆತ್ಮಸಿದ್ಧಿಯಾಗುತ್ತೆ. ಹೀಗಾಗಿ ಬಸವ ಎಂಬ ಪವಿತ್ರ ನಾಮವನ್ನ ತನ್ನ ಸರ್ವಾಂಗದಲ್ಲಿಯೂ ಅಳವಡಿಸಿಕೊಂಡಿದ್ದೇನೆ ಪರಮಾತ್ಮ. ನಾನು ಬಸವ 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 ಎಂಬ ಮಂತ್ರವನ್ನು ಎಲ್ಲ ಅವಸ್ಥೆಗಳಲ್ಲಿಯೂ ಅಳವಡಿಸಿಕೊಂಡಿದ್ದೇನೆ. ನಾನಷ್ಟೇ ಅಲ್ಲ, ನೀನೂ ಸಹ ಬಸವ ಎಂದು ಸದಾ ಜಪಿಸುತ್ತಿರುವೆ ಎಂದು ನಾನು ನಿಶ್ಚಯವಾಗಿ ಹೇಳಬಲ್ಲೆ. ಇದರ ವಿಮರ್ಶೆಯನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ, ಅಲ್ಲಮ್ಮ ಪ್ರಭುಗಳು ಹುಟ್ಟಿದ್ದು ಶೂದ್ರಾತಿ ಶೂದ್ರವಾದ ನಟುವರ ಎಂಬ ಜಾತಿಯಲ್ಲಿ. ಮದ್ದಳೆ ಬಾರಿಸುವುದು ಅವರ ಕುಲಕಸುಬು. ಆದರೆ ಅವರ ತಪಸ್ಸಿನ ಸಾಧನೆಯಿಂದ ಅವರು ಅಸಾಮಾನ್ಯ ನಿಲುವನ್ನ ಪಡೆದಾಗ ಕ್ರಾಂತಿ ಪುರುಷ ಧರ್ಮಪಿತ ಬಸವಣ್ಣನವರು ತಾವು ಸ್ಥಾಪಿಸಿದ ಶೂನ್ಯ ಪೀಠದ ಪ್ರಥಮ ಗುರುವನ್ನಾಗಿ ಮಾಡಿದರು. ಹೀಗಾಗಿ ಬಸವಣ್ಣನವರ ನಿಲುವು ಗುಣಗ್ರಾಹಕ ದೃಷ್ಟಿಯಿಂದ ನೋಡಿ ಅಲ್ಲಮ್ಮ ಪ್ರಭುಗಳು ಕೃತಜ್ಞತೆಯಿಂದ ಬಸವ ಬಸವ ಎನ್ನುತ್ತಿರುವಲ್ಲಿ ಆಶ್ಚರ್ಯವೇನಿದೆ. ಆದರೆ ಅವರು ಹೇಳುವರು, ದೇವರೂ ಸಹ ಕೃತಜ್ಞಾಪೂರ್ಣವಾಗಿ ಬಸವನ ನಾಮಸ್ಮರಣೆಯನ್ನ ಮಾಡಬೇಕು ಎಂದು. ಎಷ್ಟು ಸೋಜಿಗದ ಸಂಗತಿ ಎಂದು ದಾರ್ಶನಿಕ ಮಹಾಪುರುಷ ಬಸವಣ್ಣನವರ ಅವತರಣಕ್ಕೆ ಪೂರ್ವದಲ್ಲಿ ದೇವರಿಗೆ ಯಾವ ಬೆಲೆ ಇತ್ತು? ಕಾಕು ಪೋಕು ದೈವಂಗಳ ಪೂಜೆ, ಪೌರಾಣಿಕ ದೇವಂಗಳ ಪೂಜೆ ಮುಂತಾದ ಆರ್ಭಟಗಳಲ್ಲಿ ಸೃಷ್ಟಿಕರ್ತನ ತಿಳುವಳಿಕೆಯಾಗಲಿ ಏಕನಿಷ್ಠೆಯಾಗಲಿ ಇರಲಿಲ್ಲ. ಏಕದೇವೋಪಾಸನೆಯನ್ನ ರೂಢಿಗೆ ತಂದು ದೇವರ ಮಹತ್ವವನ್ನ ತಿಳಿಸಿಕೊಟ್ಟವರೇ ನಮ್ಮ ಬಸವಣ್ಣನವರು. ಹೀಗಾಗಿ ದೇವರು ಸಹ ಕೃತಜ್ಞತೆಯಿಂದ ಬಸವಣ್ಣನವರ ನಾಮಸ್ಮರಣೆಯನ್ನ ಮಾಡಬೇಕು ಎಂದು ಅಲ್ಲಮ್ಮ ಪ್ರಭುಗಳು ಉದ್ಗರಿಸಿದರೆ ಆಶ್ಚರ್ಯವೇನೂ ಇಲ್ಲ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಬರುವೆ. ಧನ್ಯವಾದಗಳು.